ಆಕೆ ಸಾವಿರಾರು ಕನಸನ್ನ ಕಂಡು ಆತನನ್ನ ಮದುವೆಯಾಗಿದ್ಲು. ಆದರೆ ವಿವಾಹವಾಗಿ ಸುಮಾರು 15 ವರ್ಷದ ಬಳಿಕ ಪತಿರಾಯ ಪರಸಂಗ ಬೆಳೆಸಿಕೊಂಡಿದ್ದ. ಪತಿಯ ಕಳ್ಳಾಟವನ್ನ ಪತ್ನಿ ಕಣ್ಣಾರೆ ಕಂಡ ಮೇಲೆ ಅಲ್ಲಿ ನಡೆದದ್ದು ದುರಂತ. ಪತ್ನಿ ಮಕ್ಕಳಿದ್ದರೂ ಮತ್ತೊಬ್ಬಳೊಂದಿಗೆ ಗಂಡನ ಕಳ್ಳಾಟ. ಪತಿಯ ಪರಸಂಗದಾಟಕ್ಕೆ ಬಲಿಯಾದಳು ಅಮಾಯಕಿ. ಈ ಫೋಟೋದಲ್ಲಿರೋ ದಂಪತಿ ಹೆಸರು ಅನಸೂಯ ಹಾಗೂ ಸಿದ್ದರಾಜು. ಬೆಂಗಳೂರಿನ ಕಮಲಾನಗರದ ನಿವಾಸಿಗಳು. ಆದ್ರೀಗ ಅನಸೂಯ ಬದುಕಿಲ್ಲ. ಪತಿ ಮಾಡಿದ ಅನ್ಯಾಯಕ್ಕೆ ದುಡುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಅಂದ್ಹಾಗೆ ಕಳೆದ 15 ವರ್ಷಗಳ ಹಿಂದೆ ಕನಕಪುರದ ಸಿದ್ದರಾಜುವಿಗೆ ತುಮಕೂರಿನ ಹುಲಿಯೂರು ದುರ್ಗದ ಈ ಅನಸೂಯ ಜೊತೆ ಮದುವೆಯಾಗಿತ್ತು. ದಂಪತಿಗೆ 2 ಮಕ್ಕಳು ಕೂಡ ಆಯ್ತು. ಆದ್ರೆ ಸಿದ್ದರಾಜುವಿಗೆ ಬೇರೊಬ್ಬಳೊಂದಿಗೆ ಅನೈತಿಕ ಸಂಬಂಧವಿತ್ತಂತೆ. ನಿನ್ನೆ ಬೆಳಗ್ಗೆ ತನ್ನ ಗಂಡ ಮತ್ತೊಬ್ಬಳ ಜೊತೆ ಇದ್ದಿದ್ದನ್ನ ಕಣ್ಣಾರೆ ಕಂಡ ಅನಸೂಯಗೆ ಆಘಾತವಾಗಿದೆ. ನೇರ ಮನೆಗೆ ಬಂದವಳೆ 11:30 ಸುಮಾರಿಗೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ನಿನ್ನೆ ರಾತ್ರಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಅವಳು ಹಾಲೊಳಗಡೆ ಮಿಕ್ಸ್ ಮಾಡ್ಕೋತಾಳೆ ಅಂತಾನೆ ಗೊತ್ತಿ, ಆದ್ರೂ ನಾವು ಏನೇನೋ ಫೇಸ್ ಮಾಡಿದ್ವಿ. ಆದ್ರೆ ಏನು ಮಾಡೋಕ್ಕಾಗಿಲ್ಲ ಉಳಿಸ್ಕೊಳ್ಳೋದಕ್ಕೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅವ್ನು ಅಲ್ಲಿಂದ ಎಸ್ಕೇಪ್ ಆಗಿರೋದು. ಇವಳು ಹತ್ರ ಮೊಬೈಲ್ ಇದ್ರೂ ಮೊಬೈಲು ಕಿತ್ಕೊಂಡು ಎಸ್ಕೇಪ್ ಆಗಿರೋದ್ರಿಂದ ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕಾರ್ ಡ್ರೈವರ್ ಆಗಿದ್ದ ಸಿದ್ದರಾಜುವಿಗೆ ಹೆಸರಾಘಟ್ಟದ ಮಹಿಳೆಯೊಬ್ಬಳೊಂದಿಗೆ ಅನೈತಿಕ ಸಂಬಂಧವಿತ್ತಂತೆ. ಇದನ್ನ ವಿರೋಧಿಸ್ತಾ ಇದ್ದ ಅನಸೂಯ ನಿನ್ನೆ ಮಕ್ಕಳೊಂದಿಗೆ ಆಕೆಯ ಮನೆಗೆ ಹೋಗಿದ್ಲು. ಆಗ ಗಂಡ ಅಲ್ಲಿರುವುದನ್ನ ಕಣ್ಣಾರೆ ಕಂಡ ಅನಸೂಯ ಬಳಿಕ ನೊಂದು ವಿಷ ಸೇವಿಸಿದ್ದಾಳೆ ಎನ್ನಲಾಗ್ತಿದೆ. ಅಲ್ಲದೆ ಈ ಬಗ್ಗೆ ಸಂಬಂಧಿಕರಿಗೂ ಕರೆ ಮಾಡಿ ತಿಳಿಸಿದ್ದಳಂತೆ. ಇವತ್ತು ನನ್ನ ತಂಗಿ ಫೋನ್ ಮಾಡಿದಾಗೆ ಈಗ ಒಂದೇ ಮಾತು ಹೇಳಿತ್ತು, ಇಲ್ಲ ಹಿಂಗೆ ಅಲ್ಲಿದ್ದಾರೆ ಅದಕ್ಕೆ ಇದು ಮಾಡಿದ್ದು ಅಂದ್ರೆ ನನ್ನ ಸಮಾಧಾನ ನನ್ನ ತಂಗಿ ಹೇಳಿತ್ತು. ಅಲ್ಲಿಂದ ನಾನು ಬರಬೇಕಾದ್ರೆ ನಾನು ಅವ್ರು ಹೇಳಿದ್ದಷ್ಟೇ ಅಷ್ಟೇ. ಅಲ್ಲಿಂದ ಡೇಟ್ ನಾನು ಹಿಂಗೆ ಬಂದೆ. ಈಗ ಅವರು ಅಕ್ಕ ತಂಗಿದ್ರ ಜೊತೆ ಹುಟ್ಟಿರೋರಲ್ವ, ಅಣ್ಣ ತಮ್ಮದಿರು ಹುಟ್ಟಿರೋರಲ್ವ, ಅಂತ ನಾನು ಹೇಳಿತ್ತು ಅಷ್ಟೇ. ಬರೋ ಅಷ್ಟೊತ್ತಿಗೆ ಅವ್ರೇನೋ ಇಲ್ಲ ಸ್ಟೇಷನ್ ಕಂಪ್ಲೇಂಟ್ ಆಗಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಇದಾಗಿದೆ. ಅದೇನೇ ಇದ್ರೂ ಪರಸಂಗ ಶುರು ಮಾಡಿದ್ದ ಪತಿಯ ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಲ್ಲಬೇಕಿದ್ದ ಅನಸೂಯ ದುಡುಕಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತ. ಈ ಬಗ್ಗೆ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ನಾಗೇಂದ್ರ ಬಾಬು, TV9 ಬೆಂಗಳೂರು.